ಶಿವಗಂಗಾಧರ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಸಲ್ಲಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ MP ನಾಡಗೌಡರು ಸರ್ಗೆ, ಶಶಿಧರ್ ಭಟ್ರಿಗೆ, ಕುಮಾರ್ ಪಾಲ್ ಅವರಿಗೆ, ರವಿ ರೇಡ್ಕರು, ನಮ್ಮ ಆತ್ಮೀಯ ಸ್ನೇಹಿತರಾದ ನಾರಾಯಣ ಸ್ವಾಮಿ ಅವರಿಗೆ, ರಾಜಶೇಖರ್ ಸರ್ಗೆ, ಜೆಮ್ ಶಿವ ಅವರಿಗೆ, ಸಂದರ್ಶಿನಿ ಮೇಡಮ್ ಅವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರು ಹಾಗೂ ಹಿತೈಷಿಗಳು, ನನ್ನ ಮಾರ್ಗದರ್ಶಿಗಳು, ನಮ್ಮ ಗುರುಗಳು ಎಲ್ಲರಿಗೂ ತುಂಬ ಹೃದಯದ ನನ್ನ ವೈಯಕ್ತಿಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸಮಾನ ಮನಸ್ಕರೆಲ್ಲ ಸೇರಿಬಿಟ್ಟು ಒಟ್ಟು 9 ರಾಜ್ಯದ ಎಲ್ಲ ಪ್ರತಿನಿಧಿಗಳು ಸೇರಿ ಒಂದು ದಿನ ಹರಿದ್ವಾರದಲ್ಲಿ ಸೇರಿ ಸಭೆ ಮಾಡಿದೆ ನಾವು. ಆ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗ ಮತ್ತು ಶೋಷಿತ ವರ್ಗದ ಜನಕ್ಕೆ ನಮ್ಮ ದೇಶದ ತುಂಬ 75-80% ಇವರೇ ಇರೋವಾಗ ಇವ್ರನ್ನ ಕಡೆಗಣಿಸಿ ಮತ್ತು ಬೇರೆ 2 ವರ್ಗದ ಜನರಿಗೆ ಸರ್ಕಾರಗಳು ಓಲೈಕೆ ಮಾಡ್ತಾಯಿದ್ದಾರೆ. ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರ ತೆರಿಗೆ ಹಣವನ್ನು ನಮ್ಮ ಮಧ್ಯಮ ವರ್ಗದ ಜನರಿಗೆ ಸಿಗದೆ 2 ವರ್ಗಕ್ಕೂ ಕೊಟ್ಟು ಮಧ್ಯಮ ವರ್ಗದ ಜನರ ಜೀವನ ಮೂರಾಬಟ್ಟೆ ಆಗಿದೆ. ಅದಕ್ಕಾಗಿ ನಾವು ಮಧ್ಯಮ ಮತ್ತು ಕೆಳ ಮಧ್ಯಮ ಮತ್ತು ಶೋಷಿತ ವರ್ಗದ ಜನರ ಜೀವನ ಮಟ್ಟ ಸುಧಾರಣೆಯೇ ನಮ್ಮ ಮುಖ್ಯ ಗುರಿಯಾಗಿ ಇಟ್ಕೊಂಡಿದ್ದೀವಿ. ನಮ್ಮ ಪಕ್ಷದ ಆದರ್ಶ ಪುರುಷರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಕಿಕೊಟ್ಟ ಒಂದು ಅಭಿವೃದ್ಧಿ ಕಾರ್ಯಗಳು ಮುಂದೆ ನಮಗೆ ಆದರ್ಶ ಆಗಲಿ ಅಂದ್ಬಿಟ್ಟು ನಾವು ನಮ್ಮ ಪಕ್ಷದ ಆದರ್ಶ ಪುರುಷರನ್ನಾಗಿ ನಾವು ಇಟ್ಕೊಂಡಿದ್ದೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಬರೀ ಮೈಸೂರು ಸಂಸ್ಥಾನ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಾದ್ಯಂತ ತುಂಬ ಹೆಸರು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಮೈಸೂರು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ, ಬೆಂಗಳೂರಿನ HL ಫ್ಯಾಕ್ಟ್ರಿಗಳು, ಹಲವಾರು ಯೂನಿವರ್ಸಿಟಿಗಳು, ಕಾಲೇಜುಗಳು, ಹೆಣ್ಮಕ್ಳು ಮತ್ತು ಮಹಿಳೆಯರಿಗಾಗಿ ಒಂದು ಸ್ಕೂಲ್ಗಳು ಸಪ್ರೇಟ್ ಅವರು ಅದಕ್ಕೋಸ್ಕರ ಮಾಡಿದಂಥವ್ರು. ಹಲವಾರು ಕಾರ್ಖಾನೆಗಳು, ಭದ್ರಾವತಿ ಉಕ್ಕು ಮತ್ತು ಅದಿರಿನ ಕಾರ್ಖಾನೆ, ಭದ್ರಾವತಿ ಪೇಪರ್ ಮಿಲ್ಲು, ಈ ಥರ ಸಾಕಷ್ಟು ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನ ಅವರು ಮಾಡಿ ಜನಗಳಿಗೆ ಉದ್ಯೋಗ ದೊರಕಿಸ್ಕೊಟ್ರು. ಅದೇ ರೀತಿ ಈಗೇನಿದೆ ಮೇಲ್ಮನೆ ಅಂತ ಇದೆಯಲ್ಲ, ವಿಧಾನ ಪರಿಷತ್ತು, ಇವರು ರಾಜರು ಅರಮನೆಯಲ್ಲಿರ್ತೀನಿ ನಾನು, ಜನಗಳ ಆಗು ಹೋಗು ಕಷ್ಟ ನನಗೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಆಯಾ ವರ್ಗದಿಂದ, ಈ ಶಿಕ್ಷಕರ ವರ್ಗ ಅಂದರೆ ಒಬ್ಬರು ಪ್ರತಿನಿಧಿ, ಆಗ ವಿದ್ಯಾರ್ಥಿಗಳಿಂದ ಮತ್ತು ಚಲನಚಿತ್ರರು, ಈ ಥರ ಹಲವಾರು ವರ್ಗಗಳಿದೆ. ಅವ್ರ ಕಡೆಯಿಂದ ಒಂದೊಂದು ಪ್ರತಿನಿಧಿನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಅವರ ಕಷ್ಟ ಸುಖಕ್ಕೆ ನೀವು ಸರಿಯಾದ ಒಂದು ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ ವಿಧಾನ ಪರಿಷತ್ತನ್ನು ಪ್ರಾರಂಭಿಸಿದಂಥ ಮೇಧಾವಿಗಳು. ಈ ನಮ್ಮ ದೇಶದ ತುಂಬೆಲ್ಲ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರೇ ತುಂಬಿಕೊಂಡಿದ್ದಾರೆ. ಇವರು ಮೇಲ್ವರ್ಗ ಮತ್ತು ಕೆಳವರ್ಗದ ಜನರ ಒಂದು ಬೆಸುಗೆ ಕೊಂಡಿ ಥರ ಇದ್ದಾರೆ. ಇವರು ಉತ್ಪಾದನೆ ಮತ್ತು ಕೊಂಡುಕೊಳ್ಳುವ ಶಕ್ತಿ ಇರುವಂಥ ವ್ಯಕ್ತಿಗಳು. ಈ ಮಧ್ಯಮ ವರ್ಗದ ಜನರು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ವೃದ್ಧರ ಆರೋಗ್ಯಕ್ಕೋಸ್ಕರ ತುಂಬ ದುಡ್ಡು ಖರ್ಚು ಮಾಡಿಕೊಂಡು ಅವರ ಜೀವನ ತುಂಬ ಮೂರಾಬಟ್ಟೆ ಆಗಿರ್ತದೆ. ಎಲ್ಲರಿಗೂ ಆಸೆ ಇರುತ್ತೆ, ನನ್ನ ಮಕ್ಕಳು ಮೆಡಿಕಲ್ ಆಗಬೇಕು, MBBS ಆಗಬೇಕು, ಡಾಕ್ಟರ್ಸ್ ಓದಬೇಕು, ಇಂಜಿನಿಯರ್ ಮಾಡಬೇಕು ಅಂತ. ಆದರೆ ಅಲ್ಲಿ 70 ಲಕ್ಷ, 80 ಲಕ್ಷ, 90 ಲಕ್ಷ ಕೊಟ್ಟು ಸೀಟು ಸೇರ್ಸೋದಕ್ಕಾಗಲ್ಲ. ಸಾಲ ಸೋಲ ಮಾಡಿ ಸಾಲದ ಸುಳಿಲು ಸಿಗಾಕೊಂಡ್ಬಿಡ್ತಾರೆ.
ಅದೇ ರೀತಿ ಮನೇಲಿ ಯಾರಿಗಾದರೂ ಅನಾರೋಗ್ಯ ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ BPL ಕಾರ್ಡ್ ಕೇಳ್ತಾರೆ. ಮಧ್ಯಮ ವರ್ಗದವ್ರಿಗೆ BPL ಕಾರ್ಡ್ ಕೊಡೋಲ್ಲ, APL ಕಾರ್ಡ್ ಕೊಡ್ತಾರೆ. ಅದರಿಂದ ಏನೂ ಉಪಯೋಗ ಇಲ್ಲ. ಎಲ್ಲದಕ್ಕೂ ದುಡ್ಡು ಕಟ್ಟಿ ಅಂತಾರೆ. ಮತ್ತು ಅಲ್ಲಿ ಟ್ರೀಟ್ಮೆಂಟು ಅಷ್ಟು ಸಾಧಾರಣವಾಗಿರಲ್ಲ. ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದಕ್ಕೆ ಲಕ್ಷ ಹಣ ಕೇಳ್ತಾರೆ. ಆದರೆ ಕುಟುಂಬ ವರ್ಗದವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ 5 ಲಕ್ಷ 10 ಲಕ್ಷ ಕಟ್ಟಿ ಅದರಲ್ಲೂ ಸಾಲದ ಸುಳಿಲಿ ಸಿಗಾಕೊಳ್ತಾರೆ. ಹೀಗಾಗಿ ಮಧ್ಯಮ ವರ್ಗದವ್ರು ತುಂಬ ತೊಂದರೆಯಲ್ಲಿ ಸಿಗಾಕೊಂಡಿರ್ತಾರೆ. ಯಾವುದೇ ಸರ್ಕಾರ ಬರಲಿ, ಈಗ 25 ವರ್ಷ ಆಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಈ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವ್ರಿಗಾಗಿ ಯಾವುದೇ ಸರ್ಕಾರ ಒಂದು ಯೋಜನೆ ರೂಪಿಸಿಲ್ಲ. ಎಲ್ಲ ಬಂಡವಾಳಶಾಹಿಗಳು ಮತ್ತು ಕೆಳವರ್ಗದವರಿಗೆ ಯೋಜನೆಗಳು ಮಾಡ್ತಾರೆ. ಬಂಡವಾಳಶಾಹಿಗಳಿಗೆ ಸಬ್ಸಿಡಿ ದರದಲ್ಲಿ ಜಾಗಗಳು ಕೊಡ್ತಾರೆ, ಸಬ್ಸಿಡಿ ದರದಲ್ಲಿ ವಿದ್ಯುತ್ ಕೊಡ್ತಾರೆ, ಸಬ್ಸಿಡಿ ದರದಲ್ಲಿ ನೀರು ಕೊಡ್ತಾರೆ, GST ರಿಡಕ್ಷನ್ ಆಗುತ್ತೆ. ಮತ್ತು ಕೆಳವರ್ಗದವರಿಗೆ ಎಲ್ಲ ಉಚಿತವಾಗಿ ಜಾಗ ಕೊಡ್ತಾರೆ, ಮನೆ ಕೊಡ್ತಾರೆ, ರೇಷನ್ ಕೊಡ್ತಾರೆ, ಕರೆಂಟು, ನೀರು, ಸಾಲನೂ ಕೊಟ್ಟು ಲಾಸ್ಟಲ್ಲಿ ಮನ್ನೂ ಮಾಡ್ತಾರೆ. ಆದರೆ ಈ ಮಧ್ಯಮ ವರ್ಗದ ಜನರಿಗಂತೂ ಏನೂ ಒಂದು ಚೂರು ಸಿಗಲ್ಲ. ನಾವು ಮಧ್ಯಮ ವರ್ಗದ ಜನರೇ ಗುರಿಯಾಗಿ ಇಟ್ಕೊಂಡು ನಾವು ಯಾವುದೇ ಯೋಜನೆ ರೂಪಿಸಿದ್ರೂ ಇದು 3 ವರ್ಗದ ಜನರಿಗೂ ತಲುಪುತ್ತೆ. ಒಂದು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದ್ರೆ 3 ವರ್ಗದ ಜನರು ಉಪಯೋಗಿಸ್ತಾರೆ ಗಾಡಿಗಳು. ಯಾವುದೋ ರೇಷನ್ದು ಕಡಿಮೆ ಮಾಡಲಿ, ಮತ್ತು ದಿನನಿತ್ಯ ಉಪಯೋಗಿಸೋ ಪದಾರ್ಥಗಳಾಗಲಿ, ಇನ್ನಿತರ ಯಾವುದೇ ಯೋಜನೆ ಮಾಡಿ ನೀವು ಮಧ್ಯಮ ವರ್ಗದನ್ನು ನೀವು ಗುರಿಯಾಗಿ ಇಟ್ಕೊಂಡು ಯೋಜನೆ ಮಾಡಿದ್ರೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನಕ್ಕೂ ಸೇರಿಕೊಳ್ಳುತ್ತದು. ಆದರೆ ಯಾವ ಸರ್ಕಾರನೂ ಆ ಥರ ಮಾಡ್ತಾಯಿಲ್ಲ. ಬರೀ 2 ವರ್ಗದ ಜನರಿಗೆ ಮಾತ್ರ ಓಲೈಕೆ ಮಾಡ್ತಾಯಿದ್ದಾರೆ. ಇದರಿಂದ ಮಧ್ಯಮ ವರ್ಗದ ಜನರು ತುಂಬ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಅದೇ ರೀತಿ ಈ ಪರಿಸರದಲ್ಲಿ ಇಡೀ ಜಗತ್ತಿನಲ್ಲಿ ಈಗ ಪರಿಸರದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಓಝೋನ್ ಲೇಯರ್ ಅದು ಡ್ಯಾಮೇಜ್ ಆಗಿದೆ, ಮತ್ತು ಸೂರ್ಯನ ಕಿರಣಗಳು ಪ್ರಕಾಶಮಾನ ಈ ಭೂಮಿಯ ಮೇಲೆ ಬೀಳ್ತಾ ಇದೆ. ಇದರಿಂದ ಮನುಕುಲದ ಮೇಲೆ ತೀವ್ರ ಪರಿಣಾಮ ಬೀಳ್ತಾ ಇದೆ. ಆಸ್ತಮಾ, ಚರ್ಮ ರೋಗಗಳು ಇತ್ಯಾದಿ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಅದ್ರ ಬಗ್ಗೆನೂ ಗಮನ ಹರಿಸಿ ಪರಿಸರ ಕಾಪಾಡಬೇಕು, ಅರಣ್ಯ ರಕ್ಷಣೆ ಉಳಿಸಬೇಕು. ಈ ಥರ ಹಲವಾರು ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಮತ್ತು ಆನ್ಲೈನ್ ಟ್ರೇಡಿಂಗ್ ಏನಿದೆಯಲ್ಲ ಈಗ, ಅದರಿಂದ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ತುಂಬ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಈಗ ಯಾವುದಾದ್ರು ಒಂದು ಶರ್ಟ್ ತೊಗೊಳ್ಬೇಕು ಅಂದರೆ ಮನೇಲೇ ಕೂತ್ಕೊಂಡು ಮೊಬೈಲ್ ಒತ್ತುಬಿಡ್ತಾರೆ. ಈ ಶರ್ಟ್ ಬೇಕು ಅಂತ 200 ರೂಪಾಯಿ 300 ರೂಪಾಯಿ ಶರ್ಟ್ ತೊಗೊಳ್ಬಿಡ್ತಾರೆ. ಈಗ ನಾವು ಹೊರಗಡೆ ಹೋಗಿ ಅದನ್ನೇ ಪರ್ಚೇಸ್ ಮಾಡಬೇಕು ಅಂದಾಗ ಮನೆಯಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ, ಆಗ ಪೆಟ್ರೋಲ್ ಹಾಕ್ತೀವಿ. ಅಲ್ಲಿಂದ ಹೋಗಿ ಒಂದು ಶರ್ಟ್ ತೊಗೊಂಡಾಗ ಮನೇಲಿ ಏನಾದ್ರು ತರಕಾರಿ ಬೇಕಾಗುತ್ತೆ, ತರಕಾರಿ ತೊಗೊಳ್ತೀವಿ. ಹೆಣ್ಮಕ್ಳು ಯಾರನ್ನಾರು ಕರ್ಕೊಂಡು ಹೋಗಿದ್ರೆ ಪಾನಿಪುರಿ ಕೊಡಿಸಿ, ಮಸಾಲೆ ಪುರಿ ಕೊಡಿಸಿ ಅಂತಾರೆ, ಅದನ್ನೆಲ್ಲ ತೆಕ್ಕೊಡ್ತೀವಿ. ಈ ಥರ ಎಲ್ಲ ವರ್ಗದ ಜನರಿಗೂ ವ್ಯಾಪಾರನ ಅಭಿವೃದ್ಧಿ ಆಗುತ್ತೆ. ಇಡೀ ದೇಶದಲ್ಲಿ ಹಣಕಾಸು ರೊಟೇಷನ್ ಆಗ್ತಾ ಇರುತ್ತೆ. ಇದರಿಂದ ಸರ್ಕಾರಕ್ಕೂ ತೆರಿಗೆ ಬರುತ್ತೆ. ಈಗಲೂ ತೆರಿಗೆ ಬರ್ತಾಯಿದೆ. ಅದು ಸಾರ್ವಜನಿಕರಿಂದ, ಹಲವಾರು ವರ್ಗದ ಜನರಿಂದ ಅಲ್ಲ. ಅದು ಕೇವಲ ಕೆಲವು ಬಂಡವಾಳಶಾಹಿಗಳು ಈ ಸ್ವಿಗ್ಗಿ, ಝೊಮ್ಯಾಟೊ ಇಂಥ ಒಂದು 4-5 ಸಂಸ್ಥೆಯಿಂದ ಲಕ್ಷಾಂತರ ರೂಪಾಯಿ ತೆರಿಗೆ ಹೋಗ್ತಾಯಿದೆ. ಆದರೆ ಇವ್ರುಗಳ ಕತೆ ಮಧ್ಯಮ ವರ್ಗದವ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ತಾರೆ. ರೇಷನ್ ಅಂಗಡಿ, ಕಿರಾಣಿ ಅಂಗಡಿಗಳು, ಇವ್ರದ್ದೆಲ್ಲ ತುಂಬ ಹೀನಾಯ ಸ್ಥಿತಿ ಬಂದ್ಬಿಟ್ಟಿದೆ. ಜೀವನ ಸಾಲ ಸೋಲ ಮಾಡ್ಕೊಂಡು ಬಡ್ಡಿ ಕಟ್ಟೋಕ್ಕೂ ಆಗ್ತಾಯಿಲ್ಲ. ಇತ್ತೀಚೆಗೆ 2 ವರ್ಷದಿಂದ ಕೊರೋನಾ ಬಂದ್ಬಿಟ್ಟು ಹೇಳೋದಕ್ಕೆ ಅಸಾಧ್ಯ ಆಗಿಬಿಟ್ಟಿದೆ. ಅಷ್ಟೊಂದು ತೀವ್ರವಾಗಿ ಆರ್ಥಿಕವಾಗಿ ಮುಗ್ಗಟ್ಟಾಗೋಗಿದೆ. ಇದನ್ನೆಲ್ಲ ಮನಗಂಡು ಏನಾದರೂ ಒಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ಹೇಳಿ ನಾವು ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ಒಟ್ಟಿಗೆ ಈ ಒಂದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ನನ್ನ ಹಲವಾರು ದೊಡ್ಡ ಸ್ನೇಹಿತರುಗಳು, ರಾಜಕೀಯ ಧುರೀಣರು ಚರ್ಚೆ ಮಾಡಿದ್ರು ಇದ್ರ ಬಗ್ಗೆ. ನಿನಗಿನ್ನ ದೊಡ್ಡ ರಾಜಕಾರಣಿಗಳು, ಸಚಿವರು, ಮುಖ್ಯಮಂತ್ರಿಗಳೆಲ್ಲ ಪಕ್ಷ ಕಟ್ಟಿದ್ರು. ಅವ್ರ ಕೈಯಿಂದಲ್ಲೇ ಏನೂ ಮಾಡೋಕ್ಕಾಗಲಿಲ್ಲ. ನೀನು ಯಾವ ಸೆಲೆಬ್ರಿಟಿ ಇದನ್ನೆಲ್ಲ ನಡ್ಸೋಕ್ಕಾಗುತ್ತಾ ಅಂತ ಎಲ್ಲ ಹೇಳಿ ನಕ್ಕಿದ್ರು. ಆದರೆ ನಾವು ಮಾಡ್ತಾ ಇರೋದು ನಮ್ಮ ಸ್ವಂತಕ್ಕೆ ಏನೂ ಮಾಡ್ತಾಯಿಲ್ಲ ನಾವು. ಅವರು ಮಾಡಿದಂಥ ಅಷ್ಟು ವ್ಯಕ್ತಿಗಳನ್ನು ಸ್ವಾರ್ಥಕ್ಕಾಗಿ
ಅವರ ಒಂದು ಅಧಿಕಾರ ದಾಹ ಅವ್ರ ಪರ್ಯಾಯವಾಗಿ ಒಂದು ಸ್ಥಾನಮಾನ ಬೇಕು ಅನ್ನೋ ಉದ್ದೇಶಕ್ಕೆ ಅವರು ಮಾಡಿ ಅಲ್ಲಿ ಫೇಲ್ಯೂರ್ ಆದರು. ಇಲ್ಲಿ ನಾವು ಯಾರು ನಮ್ಮ ಸ್ವಂತಕ್ಕೆ ನಾವು ಮಾಡ್ತಾಯಿಲ್ಲ, ನಾವು ಸಮಾಜಕ್ಕೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ. ಇವತ್ತು ಸಹ ಯಾರಾದರೂ ಮುಂದೆ ಬಂದು ನಾವು ಇದನ್ನು ಮಾಡ್ತೀವಿ ಅಂದರೆ ನಾವು ಅವ್ರಿಗೆ ಜವಾಬ್ದಾರಿ ಕೊಡೋದಕ್ಕೆ ಸಿದ್ಧರಿದ್ದೀವಿ ಎಲ್ಲ. ಇಲ್ಲೇ ಹೇಳಿ, ಎಷ್ಟು ಜನ ನಿಮ್ಮಲ್ಲಿ ಶ್ರೀಮಂತರಿದ್ದಾರೆ? ಕೈ ಎತ್ತಿ ದಯವಿಟ್ಟು. ಓಲಿ ತುಂಬ ಕಡು ಬಡವರು ಅಂತ ಯಾರಾದರೂ ಇದ್ದೀರಾ? ಇವತ್ತೇ ದುಡಿದು ಇವತ್ತೇ ನಾವು ಕೂಲಿ ಮಾಡಿ ಇವತ್ತೇ ತಂದು ತಿನ್ನಬೇಕು. ತುಂಬ ಕಷ್ಟ ಇದೆ ನಿಮಗೆ. ಸರಿ ಸರ್, ಹಾಂ ಅಲ್ಲ ಕೊಡ್ಸೋಣ. ಇಲ್ಲಿರೋರೆಲ್ಲ ನನ್ನೂ ಸೇರಿ ಎಲ್ಲ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರೇ ಇರೋದು. ಅವರು ತಮಾಷೆಗೆ ಮಾಡ್ತಾಯಿದ್ದಾರೆ ಅಷ್ಟೇ, ಅವ್ರಿಗೂ ಜಮೀನೆಲ್ಲ ಇದೆ, ಸಣ್ಣ ರೈತರವರು. ಆದ್ದರಿಂದ ಇಲ್ಲಿ ಮಧ್ಯಮ ವರ್ಗದವ್ರನ್ನೇ ಗುರಿಯಾಗಿ ಇಟ್ಕೊಂಡು ನಾವು ಮಾಡಿರೋದು. ಈ ಥರ ಹಲವಾರು ಇನ್ನೂ ಯೋಜನೆಗಳಿದೆ ನಮ್ಮಲ್ಲಿ. ಇವಾಗ ಟ್ರಾಫಿಕ್ ಸಮಸ್ಯೆಗಳು ತುಂಬ ನಡೀತಾ ಇದೆ ಎಲ್ಲ ನಗರಗಳಲ್ಲಿ, ಪ್ರಪಂಚದಾದ್ಯಂತ ಈ ಟ್ರಾಫಿಕ್ ಜಾಮ್ ಸಮಸ್ಯೆ. ಅದು ನಮ್ಮ ಪಕ್ಷದಲ್ಲಿ ಮೇಧಾವಿಗಳು ಕೆಲವು ಟೆಕ್ನಿಷಿಯನ್ಸ್ ಎಲ್ಲ ಕೂತ್ಕೊಂಡು ಒಂದು ನೀಲ ನಕ್ಷೆ ರೆಡಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ನಮ್ಮ ವೆಬ್ಸೈಟಲ್ಲೆಲ್ಲ ಬರುತ್ತೆ. ಟ್ರಾಫಿಕ್ ಜಾಮೇ ಇಲ್ಲದೆ ಇರೋ ಥರ ಮಾಡಬೇಕು ಅನ್ನೋ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ತರಬೇಕು. ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಮನವಿನೂ ಕೊಟ್ಟು ನಾವು ಒಳ್ಳೆಯ ರೀತಿಯಲ್ಲಿ ಜನಗಳಿಗೆ, ಈಗ ವಾಹನಗಳು ಜಾಸ್ತಿಯಾಗಿ ಹೊಗೆ ಮತ್ತು ಧೂಳಿಂದನೇ ಸಾಕಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಚರ್ಮ ರೋಗ, ಆಸ್ತಮ ರೋಗ, BP, ಶುಗರು, ಆಮೇಲೆ ಸಮೂಹ ಸಾರಿಗೆ, ಈ ಥರದ್ದು ಹಲವಾರು ಯೋಜನೆಗಳು ಇಟ್ಕೊಂಡಿದ್ದೀವಿ ನಾವು. ಮುಖ್ಯವಾಗಿ ನಾವು ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಇದನ್ನು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು. ಆ ನಿಟ್ಟಿನಿಂದ ನಾವು ಪಕ್ಷ ಕಟ್ಟಿ ಮುಂದೆ ನಿಮ್ಮೆಲ್ಲರ ಮಾರ್ಗದರ್ಶನ ಸಹಕಾರ ಕೇಳ್ತಾ ನನ್ನ 2 ತೊದಲು ಮಾತನ್ನು ಇಷ್ಟು ಹೊತ್ತು ಕೇಳಿ ಆಲಿಸಿ, ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹೊಟ್ಟೆ ಒಳಗಡೆ ಹಾಕ್ಕೊಳ್ಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ರಾಷ್ಟ್ರದೇವೋಭವ. ಜೈ ಹಿಂದ್, ಜೈ ಕರ್ನಾಟಕ ಅಂತ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಕಟ್ಟಿ ಈ ಪಕ್ಷವನ್ನು ಬೆಳೆಸಬೇಕು ಅಂತ ಬಂದಿರುವಂತಹ ನಮ್ಮ ರುಕ್ಮಾಂಗದಾರವರು ತೊದಲು ನುಡಿ ಅಂತ ಹೇಳಿ ತಮ್ಮ ಒಂದು